ಹಾಯ್ ಹಲೋ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೊದಲೇದಾಗೆಲ್ಲ ಹೇಗಿದ್ದೀರಾ? ಹೋಪ್ಫುಲಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲ ನಿಮ್ಮ ಕೆಲಸಗಳು ಕೂಡ ತುಂಬಾ ಅದ್ಭುತವಾಗಿ ಹೋಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ನಾನು ಈ ಒಂದು ಇಂಟ್ರೊಡಕ್ಷನಲ್ಲಿ ನಿಮ್ಮ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ಈ ಒಂದು ಕತೆ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡು ಈ ಒಂದು ಸ್ಟೋರಿನ ನಿಮ್ಮ ಮುಂದೆ ತಂದಿದ್ದೀನಿ. ಆ್ಯಂಡ್ ಕತೆ ನಿಜಕ್ಕೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಇನ್ನೆಚ್ಚೆ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಒಂದು ಕತೆನ ಸ್ಟಾರ್ಟ್ ಮಾಡೋಣ. ಜೆನಿಫರ್ ಒಬ್ಬಳು ಫ್ರೀಲ್ಯಾನ್ಸ್ ಫೋಟೋಗ್ರಾಫರ್ ಆಗಿದ್ಲು. ಅವಳು ತನ್ನ ಲೈಫ್ನ ತನ್ನ ಇಷ್ಟಕ್ಕೆ ಬದುಕ್ತಾ ಇದ್ಲು. ಅವಳ ಈ ಒಂದು ಬಿಂದಾಸ್ ಆಟಿಟ್ಯೂಡ್ ಎಲ್ರಿಗೂ ಇಷ್ಟ ಆಗ್ತಾ ಇತ್ತು. ಅವಳು ಎಷ್ಟು ಹಣನ ಫೋಟೋಗ್ರಫಿಯಲ್ಲಿ ಸಂಪಾದನೆ ಮಾಡ್ತಿದ್ಲೋ ಅಷ್ಟನ್ನು ಹೊಸ ಹೊಸ ಜಾಗವನ್ನ ಎಕ್ಸ್ಪ್ಲೋರ್ ಮಾಡೋದ್ರಲ್ಲೇ ಖರ್ಚು ಮಾಡ್ತಾ ಇದ್ಲು. ಜೆನಿಫರ್ಗೆ ಸೋಲೋ ಟ್ರಾವೆಲಿಂಗ್ ಅಂದ್ರೆ ತುಂಬಾನೇ ಇಷ್ಟ. ಅಂದರೆ ಒಬ್ಬಳೇ ಟ್ರಾವೆಲ್ ಮಾಡೋದಂದ್ರೆ ಅವಳಿಗೆ ತುಂಬಾನೇ ಇಷ್ಟ ಇತ್ತು. ಆ್ಯಂಡ್ ಈ ಸತಿನೂ ಕೂಡ ಅವಳು ಒಂದು ಅನ್ಎಕ್ಸ್ಪ್ಲೋರ್ಡ್ ಹಿಲ್ ಸ್ಟೇಷನ್ಗೆ ಬಂದಿರ್ತಾಳೆ. ಆ ಒಂದು ಜಾಗ ಒಂದು ಹಳ್ಳಿಯ ಪಕ್ಕದಲ್ಲಿತ್ತು. ಆ್ಯಂಡ್ ಆ ಒಂದು ಹಿಲ್ ಸ್ಟೇಷನ್ನಿಂದ ಕಾಣೋ ಆ ಒಂದು ಅದ್ಭುತ ದೃಶ್ಯ ಯಾವುದಕ್ಕೂ ಕಮ್ಮಿ ಇರಲಿಲ್ಲ. ಆ್ಯಂಡ್ ಅಲ್ಲಿಗೆ ಹೋಗೋಕೆ ಟ್ರೆಕ್ಕಿಂಗ್ ಮಾಡಬೇಕಾಗಿತ್ತು. ಯಾವುದು 6 ಕಿಲೋಮೀಟರ್ ದೂರದಲ್ಲಿತ್ತು. ಜೆನಿಫರ್ ಆ ಒಂದು ಸೀನ್ರಿನ ಎಕ್ಸ್ಪ್ಲೋರ್ ಮಾಡೋಕ್ಕೆ ತನ್ನ ಬ್ಯಾಗ್ನ ಪ್ಯಾಕ್ ಮಾಡಿಕೊಂಡು ಕ್ಯಾಮ್ರಾನ ತಗೊಂಡು ಆ ಒಂದು ಟ್ರೆಕ್ಗೆ ಹೊರಡ್ತಾಳೆ. ಅವಳ ಜೊತೆ ಇನ್ನ ಹಲವಾರು ಜನರು ಆ ಒಂದು ಟ್ರೆಕ್ಕಲ್ಲಿ ಭಾಗಿಯಾಗಿದ್ರು. ಜೆನಿಫರ್ ಆ ಒಂದು ಮೇಲೆ ಇರೋ ವ್ಯೂ ಬಗ್ಗೆ ಯೋಚನೆ ಮಾಡ್ತಾ ಸೆಲ್ಫ್ ಮೋಟಿವೇಟ್ ಮಾಡಿಕೊಂಡು ಮೇಲೆ ಹತ್ತಾ ಇದ್ಲು. ಸ್ವಲ್ಪ ದೂರ ಹೋಗ್ತಾ ಇದ್ದಾಗೇನೆ ಅವಳಿಗೆ ಆ ಒಂದು ಹಿಲ್ ಸ್ಟೇಷನ್ಗೆ ಹೋಗೋ ಒಂದು ಕಚ್ಚಾ ರೋಡ್ ಕಾಣಿಸುತ್ತೆ. ಆ್ಯಂಡ್ ತುಂಬ ನೀಟಾಗಿ ನೋಡಿದ್ರೆ ಆ ಒಂದು ದಾರಿ ಮೇಲೆ ಇರೋ ಹಿಲ್ ಸ್ಟೇಷನ್ಗೆ ಕೂಡ್ತಾ ಇತ್ತು. ಜೆನಿಫರ್ಗೆ ಅನ್ಸುತ್ತೆ ಇದು ಯಾವುದೋ ಒಂದು ಶಾರ್ಟ್ ಕಟ್ ಇರ್ಬೋದು ಅಂತ ಅವಳು ಹಿಂದೆ ಮುಂದೆ ಏನು ಯೋಚನೆ ಮಾಡದೆ ಆ ಒಂದು ರೋಡ್ನ ಸೆಲೆಕ್ಟ್ ಮಾಡ್ಕೋತಾಳೆ. ಆ ಒಂದು ದಾರಿಯಲ್ಲಿ ನಡೀತಾ ಆಲ್ಮೋಸ್ಟ್ 30 ನಿಮಿಷ ಆಗೋಗಿದೆ. ಆದರೆ ಇಷ್ಟೊತ್ತಾದರೂ ಅವಳು ರೀಚ್ ಆಗಿಲ್ಲ. ಆಲ್ಮೋಸ್ಟ್ ಇಷ್ಟೊತ್ತಿಗೆ ರೀಚ್ ಆಗಬೇಕಾಗಿತ್ತು. ಆದರೆ ಅವಳು ಹಿಲ್ ಸ್ಟೇಷನ್ನ ಯಾವುದೋ ಒಂದು ಜಂಗಲ್ಗೆ ಬಂದ್ಬಿಟ್ಟಿದ್ದಾಳೆ. ಜೆನಿಫರ್ ಹಿಂದೆ ತಿರುಗಿ ನೋಡಿದಾಗ ವಾಪಸ್ ಯಾವ ದಾರಿಯಲ್ಲಿ ಹೋಗ್ಬೇಕನ್ನೋದು ಕೂಡ ಗೊತ್ತಾಗ್ತಿಲ್ಲ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಅವಳು ದಾರಿ ತಪ್ಪೋಗಿದ್ಲು. ಆ್ಯಂಡ್ ಬ್ಯಾಡ್ ಲಕ್ಗೆ ಫೋನ್ ನೆಟ್ವರ್ಕ್ ಕೂಡ ಇಲ್ಲ. ಈಗ ಜೆನಿಫರ್ನ ಮುಖದಲ್ಲಿ ಒಂದು ಟೆನ್ಷನ್ ಮೂಡಿತ್ತು. ತನ್ನ ಬ್ಯಾಡ್ ಲಕ್ನ ಬ್ಲೇಮ್ ಮಾಡ್ತಾ ಜೆನಿಫರ್ ದಾರಿ ಹುಡ್ಕೋಕೆ ಶುರು ಮಾಡ್ತಾಳೆ. ಹೊಟ್ಟೆ ಹಸಿವಿಂದ ಪ್ರಾಣ ಬಾಯಿಗೆ ಬರ್ತಾ ಇತ್ತು. ಅದೇ ಟೈಮ್ಗೆ ಅವಳ ಎದುರುಗಡೆ ಕಂಡಂತಹ ಒಂದು ದೃಶ್ಯ ಅವಳಿಗೆ ನಂಬೋಕ್ಕಾಗಲಿಲ್ಲ. ಆ ಜಂಗಲ್ನ ಮಧ್ಯೆ ಒಂದು ಅದ್ಭುತವಾದ ಕೆಫೆ ಇತ್ತು. ಆ್ಯಂಡ್ ಆ ಕೆಫೆ ಪಕ್ಕ ಆ ಹಿಲ್ ಸ್ಟೇಷನ್ಗೆ ಹೋಗೋ ದಾರಿ ಕೂಡ ಇತ್ತು. ಜೆನಿಫರ್ಗೆ ಖುಷಿಯಿಂದ ಕಣ್ಣಲ್ಲಿ ನೀರು ಬರೋಕೆ ಶುರು ಆದವು. ಅವಳು ಏನು ಯೋಚನೆ ಮಾಡದೆ ಬೇಗ ಓಡಿ ಆ ಒಂದು ಕೆಫೆ ಒಳಗಡೆ ಹೋಗ್ತಾಳೆ. ಆ್ಯಂಡ್ ಕೆಫೆ ಹೊರಗಡೆಯಿಂದ ಎಷ್ಟು ಸುಂದರವಾಗಿತ್ತೋ ಒಳಗಡೆನೂ ಅಷ್ಟೇ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿ ಒಂದಷ್ಟು ಯಂಗ್ಸ್ಟರ್ಸ್ ಎಂಜಾಯ್ ಕೂಡ ಮಾಡ್ತಾಯಿದ್ರು. ಆ ಒಂದು ಕೆಫೆ ಪರ್ಫೆಕ್ಟ್ ಆಗಿತ್ತು. ಅವಳು ಹೋಗಿ ಒಂದು ಟೇಬಲಲ್ಲಿ ಕೂರ್ತಾಳೆ. ಆ್ಯಂಡ್ ಒಬ್ಬ ವೇಟರ್ ಇಮಿಡಿಯೇಟ್ ಆಗಿ ಆ ಟೇಬಲ್ ಹತ್ರ ಬರ್ತಾನೆ. ಆ ವೇಟರ್ ಟೇಬಲ್ ಮೇಲೆ ಮೆನ್ಯೂ ಕಾರ್ಡ್ನ ಇಡ್ತಾ ಇದ್ದಾಗೇನೆ ಜೆನಿಫರ್ನ ಗಮನ ಆ ವೇಟರ್ ಕೈ ಮೇಲಿದ್ದ ಸುಟ್ಟೋಗಿರೋ ಗಾಯದ ಮೇಲೆ ಹೋಯಿತು. ಜೆನಿಫರ್ ಆ ವೂಂಡ್ನ ನೀಟಾಗಿ ಗಮನಿಸ್ತಾನೆ ಇದ್ಲು. ಅಷ್ಟರಲ್ಲೇ ಆ ವೇಟರ್ ತನ್ನ ಕೈಯನ್ನ ಹಿಂದೆ ಇಟ್ಕೊಂಡ್ಬಿಟ್ಟ. ಜೆನಿಫರ್ಗೆ ತುಂಬಾನೇ ಹಸಿವಾಗ್ತಾ ಇತ್ತು. ಆದ್ರಿಂದ ಅವಳು ಬೇಗ ಫುಡ್ನ ಆರ್ಡರ್ ಮಾಡ್ತಾಳೆ. ಆರ್ಡರ್ ಮಾಡಿ ಸ್ವಲ್ಪ ಹೊತ್ತಿಗೆ ಜೆನಿಫರ್ ಫ್ರೆಶ್ ಆಗೋಕೆ ಕೆಫೆಯ ವಾಶ್ರೂಮ್ನ ಕಡೆ ಹೊರಡ್ತಾಳೆ. ಆ್ಯಂಡ್ ವಾಶ್ರೂಮ್ಗೆ ಹೋಗೋ ದಾರಿಯಲ್ಲೇ ಆ ಯಂಗ್ಸ್ಟರ್ಸ್ನ ಟೇಬಲ್ ಕೂಡ ಇತ್ತು. ಆ್ಯಂಡ್ ಜೆನಿಫರ್ ನೋಡ್ತಾಳೆ ಆ ಗುಂಪಲ್ಲಿ ಇದ್ದ ಒಬ್ಬ ಹುಡುಗನ ತಲೆ ಮೇಲೂ ಒಂದು ಗಾಯ ಆಗಿತ್ತು. ಆ್ಯಂಡ್ ಈ ಗಾಯ ಸೇಮ್ ಆ ವೇಟರ್ನ ಕೈ ಮೇಲಿದ್ದ ಹಾಗೇನೆ ಇತ್ತು. ಆ್ಯಂಡ್ ನೀಟಾಗಿ ಅಬ್ಸರ್ವ್ ಮಾಡಿದಾಗ ಜೆನಿಫರ್ ಅಬ್ಸರ್ವ್ ಮಾಡ್ತಾಳೆ ಆ ಟೇಬಲ್ನಲ್ಲಿದ್ದ ಎಲ್ಲ ಹುಡುಗರ ಮೇಲೂ ಆ ಥರ ಒಂದು ಗಾಯ ಇತ್ತು.
ಜೆನಿಫರ್ ಆ ಗಾಯನ ನೋಡೋದ್ರಲ್ಲಿ ಎಷ್ಟು ಬ್ಯುಸಿ ಆಗಿದ್ಲು ಅಂದ್ರೆ ಅವಳು ರಿಯಲೈಸ್ ಮಾಡಿರಲಿಲ್ಲ ಅದು ಆ ಯಂಗ್ಸ್ಟರ್ಸ್ ತುಂಬ ಕೋಪದಲ್ಲಿ ಇವಳನ್ನೇ ನೋಡ್ತಾ ಇದ್ದಾರೆ. ಇವಳಿಗೆ ಅನ್ಸುತ್ತೆ ಮೋಸ್ಟ್ಲಿ ಇವಳು ಅವರನ್ನು ಅಷ್ಟು ಅಬ್ಸರ್ವ್ ಮಾಡಿದ್ದಕ್ಕೆ ಅವ್ರಿಗೆ ಇಷ್ಟ ಆಗಲಿಲ್ವೇನೋ ಅಂತ ಅಂದ್ಕೊಂಡು ಇಮ್ಮಿಡಿಯೇಟಾಗಿ ಅವ್ರಿಗೆ ಸಾರಿ ಹೇಳಿ ಸೀದಾ ವಾಶ್ರೂಮ್ಗೆ ಹೊರಡ್ತಾಳೆ. ವಾಶ್ರೂಮಲ್ಲಿ ಟ್ಯಾಪ್ನ ಆನ್ ಮಾಡಿ ಜೆನಿಫರ್ ಆ ಗಾಯಗಳ ಬಗ್ಗೆ ಏನಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ಲು. ಯೋಚನೆ ಮಾಡ್ತಾ ಮಾಡ್ತಾ ಅವಳು ಫೇಸ್ನ ವಾಶ್ ಮಾಡಿ ಮುಖನ ಮಿರರಲ್ಲಿ ನೋಡಿದಾಗ ಒಂದು ಕ್ಷಣ ಬೆಚ್ಚಿ ಬೀಳ್ತಾಳೆ. ಆ ವಾಶ್ರೂಮ್ನ ಮಿರರಲ್ಲಿ ಪೂರ್ತಿ ಕೆಫೆ ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗಿರೋ ಹಾಗೆ ಕಾಣಿಸ್ತಾ ಇತ್ತು. ಆದರೆ ಇದೆಲ್ಲ ಸ್ವಲ್ಪ ಸೆಕೆಂಡಲ್ಲೇ ನಾರ್ಮಲ್ ಆಗೋಯ್ತು. ಜೆನಿಫರ್ಗೆ ಅನ್ಸುತ್ತೆ ಖಂಡಿತವಾಗ್ಲೂ ಇಲ್ಲೇನೋ ಸರಿ ಇಲ್ಲ ಅಂತ. ಜೆನಿಫರ್ಗೆ ತುಂಬ ಹಸುವಾದ ಕಾರಣ ಅವಳು ಅನ್ಕೋತಾಳೆ ಬೇಗ ತಿಂದು ಇಲ್ಲಿಂದ ಆದಷ್ಟು ಬೇಗ ಆಚೆ ಹೋಗೋಣ ಅಂತ. ಜೆನಿಫರ್ ತಲೆನ ತಗ್ಸಿ ತನ್ನ ಟೇಬಲಲ್ಲಿ ಕೂತು ತನ್ನ ಆರ್ಡರ್ಗೆ ವೆಯ್ಟ್ ಮಾಡ್ತಾ ಒಂದು ಸಿಗರೆಟ್ನ ಲೈಟ್ ಮಾಡ್ತಾಳೆ. ಜೆನಿಫರ್ ಸಿಗರೆಟ್ನ ಸೇದ್ತಾ ಅಬ್ಸರ್ವ್ ಮಾಡ್ತಾಳೆ ಪೂರ್ತಿ ಕೆಫೆ ಕಂಪ್ಲೀಟ್ ಸೈಲೆನ್ಸ್ ಆಗಿದೆ. ಆ್ಯಂಡ್ ಅಲ್ಲಿದ್ದ ಪ್ರತಿ ಒಬ್ಬ ವ್ಯಕ್ತಿ ಇವಳನ್ನೇ ಗುರಾಯಿಸ್ಕೊಂಡು ನೋಡ್ತಾ ಇದ್ದಾರೆ. ನೋಡ್ತಾ ನೋಡ್ತಾ ಇದ್ದಾಗೇನೆ ಅಷ್ಟು ಜನರ ಮುಖ ಬದಲಾಗೋಗುತ್ತೆ ಆ್ಯಂಡ್ ಅವರ ಬಾಡಿ ಕಂಪ್ಲೀಟ್ ಬ್ಲ್ಯಾಕ್ಗೆ ಟರ್ನ್ ಆಗೋಗುತ್ತೆ. ಯಾವ ವೇಟರ್ ಜೆನಿಫರ್ ಜೊತೆ ನಗ್ತಾ ಇಷ್ಟೊತ್ತು ಮಾತಾಡ್ತಾ ಇದ್ನೋ ಅದೇ ವೇಟರ್ ಜೆನಿಫರ್ ಹತ್ರ ತುಂಬ ಕೋಪದಲ್ಲಿ ಓಡ್ತಾ ಬರ್ತಾ ಇದ್ದಾನೆ. ಜೆನಿಫರ್ಗೆ ಏನು ನಡೀತಾ ಇದೆ ಅಂತ ಅರ್ಥ ಆಗ್ತಿರ್ಲಿಲ್ಲ ಆ್ಯಂಡ್ ತುಂಬಾನೇ ಹೆದರೋಗಿದ್ಲು. ಅವಳು ಇಮ್ಮಿಡಿಯೇಟಾಗಿ ತನ್ನ ಬ್ಯಾಗ್ನ ತಗೊಂಡು ಜೆನಿಫರ್ ಆ ಕೆಫೆ ಆಚೆ ಓಡೋಗ್ತಾಳೆ. ಆ್ಯಂಡ್ ಹಿಂದೆ ತಿರುಗಿ ನೋಡಿದಾಗ ಅದು ಕೆಫೆ ಆಗಿರಲಿಲ್ಲ, ಬದಲಾಗಿ ಒಂದು ಸುಟ್ಟೋಗಿರೋ ಬಿಲ್ಡಿಂಗ್ ಆಗೋಗಿತ್ತು. ಜೆನಿಫರ್ ಜಾಸ್ತಿ ಏನು ಯೋಚನೆ ಮಾಡದೆ ಇಮ್ಮಿಡಿಯೇಟಾಗಿ ಆ ಒಂದು ರೋಡ್ ಮೇಲೆ ಓಡ್ತಾ ಹೋದ್ಲು. ರೋಡಲ್ಲಿ ಓಡ್ತಾ ಇರುವಾಗ ಅವಳಿಗೆ ಒಂದು ಗಾಡಿ ಕಾಣುತ್ತಾ ಆ್ಯಂಡ್ ಆ ಗಾಡಿಯಲ್ಲಿ ಅದೇ ಏರಿಯಾದಲ್ಲಿ ಇರೋ ಒಬ್ಬ ವ್ಯಕ್ತಿ ಇದ್ದ. ಜೆನಿಫರ್ನ ಒಂದು ಪರಿಸ್ಥಿತಿನ ನೋಡಿ ಆ ವ್ಯಕ್ತಿ ಅವಳಿಗೆ ಡ್ರಾಪ್ ಕೊಡ್ತಾನೆ. ಜೆನಿಫರ್ಗೆ ತನ್ನ ಜೊತೆ ಆದ ಎಲ್ಲ ಇನ್ಸಿಡೆಂಟ್ನ ಅವಳು ಆ ವ್ಯಕ್ತಿ ಜೊತೆ ಶೇರ್ ಮಾಡ್ಕೋತಾಳೆ. ಅವಳಿಗೆ ಅನಿಸ್ತಿತ್ತು ಖಂಡಿತವಾಗ್ಲೂ ಈ ವ್ಯಕ್ತಿ ನನ್ನನ್ನು ಹುಚ್ಚಿ ಅಂತ ಅನ್ಕೋತಾನೆ ಅಂತ. ಆದರೆ ಆ ವ್ಯಕ್ತಿ ಹೇಳಿದಂತಹ ಮಾತುಗಳನ್ನ ಜೆನಿಫರ್ ಊಹೆ ಕೂಡ ಮಾಡಿರಲಿಲ್ಲ. ಅವನು ಜೆನಿಫರ್ಗೆ ಹೇಳ್ತಾನೆ ಅವಳು ಯಾವ ಜಾಗದ ಬಗ್ಗೆ ಮಾತಾಡ್ತಾ ಇದ್ದಾಳೋ ಅದು 10 ವರ್ಷದ ಹಿಂದೆ ಒಂದು ಕೆಫೆ ಆಗಿತ್ತು. ಆ್ಯಂಡ್ ಒಂದು ದಿನ ಒಬ್ಬ ಕಸ್ಟಮರ್ ಆ ಕೆಫೆಯಲ್ಲಿ ಸಿಗರೇಟ್ ಸೇತಾ ಕೂತಿದ್ದ. ಆ್ಯಂಡ್ ಅವನು ಆ ಸಿಗರೇಟ್ನ ಹಾಗೆ ಪಕ್ಕದಲ್ಲಿ ಇಟ್ಟುಬಿಡ್ತಾನೆ. ಕಸ್ಟಮರ್ನ ಈ ಒಂದು ಬೇಜವಾಬ್ದಾರಿಯಿಂದ ಕೆಫೆಯ ಒಂದು ಕರ್ಟನ್ಸ್ಗೆ ಬೆಂಕಿ ಹತ್ಕೊಳ್ಳುತ್ತೆ. ಆ್ಯಂಡ್ ನೋಡ್ತಾ ನೋಡ್ತಾ ಇದ್ದಾಗನೇ ಪೂರ್ತಿ ಕೆಫೆ ಬೆಂಕಿಯಲ್ಲಿ ಮುಳುಗೋಗುತ್ತೆ. ಆ್ಯಂಡ್ ಒಳಗಡೆ ಇದ್ದ ಅಷ್ಟು ಜನರು ಸುಟ್ಟು ಬೂದಿಯಾಗೋಗ್ತಾರೆ. ಜೆನಿಫರ್ ಇದನ್ನೆಲ್ಲ ಕೇಳಿ ಒಂದು ಕ್ಷಣ ಮೌನವಾಗೋಗ್ತಾಳೆ. ಅವಳಿಗೆ ಇವಾಗ ಎಲ್ಲ ಅರ್ಥ ಆಗ್ತಾ ಬರ್ತಾ ಇತ್ತು. ಆ್ಯಂಡ್ ಆ ಟೈಮಲ್ಲಿ ರಿಯಲೈಸ್ ಮಾಡ್ಕೋತಾಳೆ ಕೆಫೆಯಲ್ಲಿ ಇದ್ದಂತಹ ಅಷ್ಟು ಜನರು ಆಲ್ರೆಡಿ ಸತ್ತೋಗಿದ್ದಾರೆ ಅಂತ. ಆ್ಯಂಡ್ ಆ ವ್ಯಕ್ತಿಯ ಮಾತನ್ನು ಕೇಳಿ ಜೆನಿಫರ್ ಅನ್ಕೋತಾ ಇದ್ಲು ಅವಳು ಜಸ್ಟ್ ಮಿಸ್ಸಲ್ಲೇ ಬಚಾವಾದ್ಲು ಅಂತ. ಆದರೆ ಅವಳಿಗೆ ಗೊತ್ತಿರಲಿಲ್ಲ ಪಕ್ಕದಲ್ಲಿದ್ದ ಆ ವ್ಯಕ್ತಿಯ ಕುತ್ತಿಗೆ ಮೇಲೂ ಅದೇ ಥರದ ಒಂದು ಗಾಯ ಆಗಿತ್ತು. ನೆಕ್ಸ್ಟ್ ಡೇ ಆ ಏರಿಯಾದ ಒಂದು ನ್ಯೂಸ್ ಪೇಪರಲ್ಲಿ ಒಂದು ನ್ಯೂಸ್ ಬಂತು. ಅದು ಒಬ್ಬಳು ಹುಡುಗಿಯ ಕಾರ್ ಆಕ್ಸಿಡೆಂಟಲ್ಲಿ ತೀರ್ ಹೋಗಿದ್ದಾಳೆ ಅಂತ. ಆ್ಯಂಡ್ ಆ ಹುಡುಗಿಯ ಹೆಸರು ಜೆನಿಫರ್ ಅಂತ.